ಇನ್ನು ಕೋಗಿಲು ಕ್ರಾಸ್ ಬಳಿ ಅನಧಿಕೃತವಾದಂತ ಮನೆಗಳನ್ನೆಲ್ಲ ತೆರವು ಮಾಡಿದ್ರಲ್ಲ, ಆ ವಿಚಾರ ಈಗ ಕೇರಳಕ್ಕೆ ಬಹಳ ಉರಿ ತರಿಸಿದೆ. ಸೊ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೆಲ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನಿನ್ನೆನೂ ಕೂಡ ಅದೇ ಹೇಳಿದ್ರು, ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಂಥದ್ದು ನಾವು ತೆರವು ಮಾಡಿದೀವಿ ಅಂತ. ಅವರಿಗೆ ಸಲಹೆ ನೀಡೋದಕ್ಕೆ ಎಲ್ಲ ಅಧಿಕಾರ ಇದೆ. ಯಾರಿಗೆ? ಕೆ.ಸಿ. ವೇಣುಗೋಪಾಲ್ ಅವರಿಗೆ. ಏನಾದ್ರೂ ಇದ್ರೆ ನಾವು ಸಲಹೆ ಪಡೆದುಕೊಳ್ತೀವಿ. ನಾನು ಸಹ ಪರಿಶೀಲನೆ ಮಾಡಿದ್ದೀನಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರಿ. ಕಾಂಗ್ರೆಸ್ನದ್ದು ಇದೇ ಸಮಸ್ಯೆ. ಇವ್ರ ಹೈಕಮಾಂಡ್ ನಾಯಕರುಗಳು ಕೆಲವೊಂದು ಸಂದರ್ಭದಲ್ಲಿ ತಗೊಳ್ಳುವಂತ ಎಡವಟ್ಟಿನ ನಿರ್ಧಾರಗಳಿರುತ್ತಲ್ಲ, ಅದು ಅವ್ರ ಪಕ್ಷದ ವಿಚಾರವಾಗಿ ಏನೇ ಆಗಿರ್ಲಿ, ಸರ್ಕಾರದ ಆಡಳಿತದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಇವ್ರು ಏನ್ ಮಾಡೋದು, ಇಲ್ಲಿ ಎಲ್ಲೋ ಕೇರಳದಲ್ಲಿ ಯಾವುದೋ ಆನೆ ಸಾಯಿಸಿದ್ರೆ ಕರ್ನಾಟಕದಿಂದ ಪರಿಹಾರ ಕೊಡಿಸೋದು, ವಯನಾಡ್ ಸಮಸ್ಯೆ ಕರ್ನಾಟಕದಿಂದ ಪರಿಹಾರ ಕೊಡಿಸೋದು. ಈ ಕರ್ನಾಟಕದಲ್ಲಿ ಆಗಿರುವಂತ ಈ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಕೆ.ಸಿ. ವೇಣುಗೋಪಾಲ್ ಎಲ್ಲ ಮಧ್ಯಪ್ರವೇಶ ಮಾಡ್ತಾ ಇರೋದು ನೋಡ್ರೆ ಇನ್ನೇನು ಎಡವಟ್ಟು ಮಾಡ್ತಾರೋ ಅನ್ನುವಂಥದ್ದು ಇಲ್ಲಿ ಆತಂಕ ಅಷ್ಟೇ. ಈಗ ಇಲ್ಲ, ಅವ್ರನ್ನೆಲ್ಲ ಸಲಹೆ ಕೊಟ್ರೆ ನಾವು ತಗೊಳ್ತೀವಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಈಗ ಅವರಲ್ಲಿ ಏನಾದ್ರು ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಇಂಟರ್ಫಿಯರ್ ಆಗ್ತದ. ಏನಾದ್ರು ನಮ್ಗೆ ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ, ನಮ್ದೊಂದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಾವು ಸಮಾನತೆಯಿಂದ ನಾವು ಜಾತಿ ಮೇಲೆ ಹೋಗಿ ನಾನು ತರಿಸಿದ್ದೀನಿ ಲಿಸ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ. ಜಾತಿ ಮೇಲೆ ಹೋಗೋಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎಲ್ಲ ಲಿಸ್ಟ್ ಕೂಡ ನನ್ನ ಹತ್ರ ಇದೆ. ನಾಳೆ CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇಬ್ಬರು ಹೋಗ್ಬೇಕಾಗ್ತದೆ. CM ಹೋಗ್ತಾ ಇಲ್ಲ, ಅದಕ್ಕೆ ನಾನು ನಾಳೆ ಬೆಳಗ್ಗೆ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಬರ್ತೀನಿ ನಾನು. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದೀವಿ. ನಮ್ಮ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕೋಗಿಲು ನಿವಾಸಿಗಳ ನೋವು ಕಡಿಮೆ ಆಗ್ತಾ ಇಲ್ಲ. ಒತ್ತುವರಿ ತೆರವಿಗೆ ನೂರಾರು ಕುಟುಂಬಗಳು ಇದಾಗಲೇ ಬೀದಿಗೆ ಬಂದಿದೆ. ಮನೆ ನಾಶ ಆಗಿದೆ. ಇವ್ರುಗಳು ಏನ್ ಮಾಡಿದ್ದಾರೆ, ಟರ್ಪಲ್ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಕೋಗಿಲು ಲೇಔಟ್ ಬಿಟ್ಟು ಹೋಗಲ್ಲ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ಇಲ್ಲಿ ಇದೀವಿ ಅಂತ. ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗಾಗಿರುವಂತಹ ಪರಿಸ್ಥಿತಿಯನ್ನು ನೆಂದುಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಾವಿಲ್ಲಿಂದ ಕದಲೋದಿಲ್ಲ ಅಂತ ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ನೋಡಬಹುದು ನೀವು, ಮನೆಗಳಿದಾಗಲೇ ನೆಲಸಮ ಆಗಿದೆ. ಅಲ್ಲೇ ಟರ್ಪಲ್ಗಳನ್ನ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬಾಣಂತಿಯರಿದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಕೋಗಿಲು ಲೇಔಟ್ ಯಲಹಂಕದ ದೃಶ್ಯ ಇದು. ಮನೆ ತೆರವಾದ ನಂತರದಲ್ಲಿ ನಿವಾಸಿಗಳು ಅಲ್ಲಿಂದ ನಾವು ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ಸರ್, ಸರ್ಕಾರದಿಂದ ಅಂತಕ್ಕೂ ಯಾವುದು ವ್ಯವಸ್ಥೆ ಏನು, ಊಟದೇನು, ಗಂಜಿ ಕೇಂದ್ರಗಳು ಯಾವುದು ಮಾಡಿಲ್ಲ. AMM ಅನ್ನೋರು ಅವರು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಯಾರೋ ಬಂದು ಟಾರ್ಪಲ್ಗಳು ಅವ್ರು ಕೊಟ್ಟು, ಕೆಲವ್ರು ಕೊಟ್ಟರು, ಕೆಲವರು ದಾನಿಗಳು ಬಂದರು, ಕಂಬಳಿಗಳು, ಶಾಲುಗಳು, ಟೋಪಿಗಳು, ಸ್ವೆಟ್ರ್ಗಳು ಕೊಟ್ಟರು. ಅಕಸ್ಮಾತಾಗಿ ಇವ್ರುಗಳು ಏನಾದರೂ ಮುನಾಜಪ್ಪನವರು, ಅಯ್ಯುಬಣ್ಣವರು, ಈ ವಸೀಮಣ್ಣವರು ಮತ್ತು ವಿಜಯಣ್ಣವರು ಆ ಡೆಮೊಲೇಷನ್ ಮಾಡೋ ದಿವಸ ಇವರೇನಾದರೂ ಮುಂದೆ ಇಲ್ಲದೆ ಇದ್ದಿದ್ದರೆ ಎಷ್ಟೋ ಜನ ಅಸಹಾಯಕರಿಗೆ ತುಂಬ ಹಿಂಸೆಯಾಗಿ ತುಂಬ ನೊಂದ್ಕೊತಾ ಇದ್ರು. ಆಮೇಲೆ ಎಷ್ಟೋ ಜನ ಜೀವ ಕಳ್ಕೊಳ್ಳೋ ಒಂದು ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ರು. ಇವ್ರುಗಳೆಲ್ಲರೂ ತಾಳ್ಮೆಯಿಂದ ಇರ್ರಿ, ನಾವುಗಳು ನಿಮ್ಮ ಜೊತೆ ನಿಂತ್ಕೊಳ್ತೀವಿ, ನಿಮ್ಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ನಾವೆಲ್ಲರೂ ಹೋರಾಟ ಮಾಡೋಣ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಇವರು ಜನಗಳಿಗೆ ಒಂದು ಸಮಾಧಾನ ಮಾಡಿದ್ರಿಂದ ಜನಗಳು ಆ ನಂಬಿಕೆ ಮೇಲೆ ಸಮಾಧಾನವಾಗಿ ಅವ್ರವರು ಎಲ್ಲೆಲ್ಲಿ ಇದು ಮನೆಗಳು ಕೆಡವವ್ರೆ ಅಲ್ಲಲ್ಲೇ ಇದ್ದಾರೆ. ಈ ಕೊರಿಯಾ ಚೌಡಿನಲ್ಲಿ ನಮ್ಮ ಜೊತೆಗೆ ನಮ್ಮ ಸಂಘಟನೆಯವರು ಸಹ ಇಲ್ಲೇ ಇದ್ದಾರೆ, ನಮ್ಮ ಜೊತೆಗಳೆಲ್ಲ ಇದ್ದಾರೆ. ಸರ್ಕಾರದವ್ರಿಗೆ ಕೇಳೋದಿಷ್ಟೇ, ನಿರಾಶ್ರಿತರಿಗೆ ಆಶ್ರಯ ಬೇಕು. ಅವ್ರೇನು ಮೂಲ ಸೌಕರ್ಯ ಸೌಲಭ್ಯಗಳನ್ನೆಲ್ಲ ಕಳ್ಕೊಂಡಿದ್ದಾರೆ, ಅದನ್ನು ಮತ್ತೆ ಅವ್ರಿಗೆ ಪಡ್ಕೊಳ್ಳೋ ಒಂದು ಹಕ್ಕಿದೆ, ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಸರ್ಕಾರದ ವತಿಯಿಂದ. ಅದಕ್ಕೋಸ್ಕರ ಸಂಘಟನೆಯವರು ಮುಖಾಂತರವಾಗಿ ಇವಾಗ ಇಲ್ಲಿನ ಜನಗಳೆಲ್ಲರೂ ಅದನ್ನೇ ಬೇಡ್ಕೊತಾ ಇರೋದು. ಯಾಕಂದರೆ ಅವರು ಯಾರು ಬರ್ತಾ ಇಲ್ಲ ಡೈರೆಕ್ಟಾಗಿ. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿರುವಂಥದ್ದು. 20 ವರ್ಷದಿಂದ ಅಂದರೆ ಇದು ಯಾರೋ ಬಂದು ಕೊಟ್ಟಿರೋದು ಅಥವಾ ಇನ್ನೊಂದು ಅಲ್ಲ. ಏನೋ ಖಾಲಿ ಜಾಗ ಇದೆ, ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ. ಸರ್ಕಾರ ಹೇಳುತ್ತಲ್ಲ, ಸರ್ಕಾರನೂ ಹೇಳುತ್ತೆ ಗೌರ್ಮೆಂಟೇ ನಿಮ್ಮದು ಅಂತ.
ಅದೇ ಥರ ಬಂದು ಏನೋ ಇರೋಕ್ಕೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರೋ ಗುಡ್ಸ್ಗಳು ಹಾಕ್ಕೊಂಡಿರೋರು ಅವರು ಇವರು ಬಂದು ಇಲ್ಲೇನೋ ಒಂದು ಕಟ್ಟಡ ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ಇರ್ತಾಯಿದ್ರು. ಸೊ ಮೊನ್ನೆ 20ನೇ ತಾರೀಕು ಸಡನ್ನಾಗಿ ಏನು ಹೇಳ್ದಿರ ಮಾಡ್ದಿರ ಇಲ್ಲ ಸರ್, ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ ಸರ್. ಅಟ್ಲೀಸ್ಟ್ ನಾವು ಅವತ್ತು ಡೆಮಾಲೇಷನ್ ದಿವಸ ಕೂಡ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಅಟ್ಲೀಸ್ಟ್ ಒಂದು 2 ಅವರ್ ಟೈಮ್ ಕೊಡಿ, ನಾವು ಖಾಲಿ ಮಾಡಿಬಿಟ್ಟು ಕೊಡ್ತೀರಿ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಸಾಮಾನುಗಳೆತ್ತಕ್ಕೂ ನೋಡ್ತಾ ಇದ್ದೀರಲ್ಲ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟವ್ರೆ. ಸದ್ಯಕ್ಕಂತೂ ಏನೂ ಬಂದಿಲ್ಲ ಸರ್. ಊಟದ ವ್ಯವಸ್ಥೆ ಬಂದು ಇವರು MG ಅವರು ಇವರು ಸ್ವಲ್ಪ ಮಾಡ್ತಾ ಇದ್ದಾರೆ. ಇವರು ಪಾಪ MG ಅವರು. ಬೆಂಗಳೂರಿನಲ್ಲಿ ಕೇರಳ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ರಾಜ್ಯದ ವಿಷಯಗಳಿಗೆ ಕೇರಳ ಪದೇ ಪದೇ ಮೂಗು ತೂರಿಸ್ತಾ ಇರೋದನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಒತ್ತುವರಿ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮೊನ್ನೆ. ಇದೀಗ ಸ್ಥಳಕ್ಕೆ ಕೇರಳ ಶಾಸಕರ ನಿಯೋಗ ಭೇಟಿ ಕೊಡ್ತಾ ಇದೆ. ಕೇರಳದ ಹಾಲಿ ಶಾಸಕ KT ಜಲೀಲ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಸ್ಲಿಮರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಕೇರಳ ಶಾಸಕ. ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಕೇರಳದ ಶಾಸಕ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಜಲೀಲ್ ಅನ್ನುವಂತ ಶಾಸಕ ಬಂದು ಇಲ್ಲಿ ಈ ಮೊನ್ನೆ ಯಾರ್ಯಾರು ಈ ಮನೆಯನ್ನ ಅನಧಿಕೃತವಾಗಿ ಕಟ್ಕೊಂಡಿದ್ರು ಅಂತ ಹೇಳಿ ತೆರವು ಮಾಡಿದ್ರು ಅವ್ರ ವಿಚಾರವಾಗೆಲ್ಲ ಈಗ ಅವರು ನಾವೊಂದು ಪರಿಹಾರ ಕಂಡ್ಕೊಳ್ಳೋಣ ಅಂತ ಹೇಳ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಬಂದು ಈ ತರದ್ದೆಲ್ಲ ಪಾಲಿಟಿಕ್ಸ್. ಏನು ಇದರಿಂದ ಉಪಯೋಗ ಇವ್ರುಗಳು ಏನ್ ನಿರೀಕ್ಷೆ ಮಾಡ್ತಾ ಇರುವಂತಂದ್ರೆ ಇಲ್ಲಿನ ಜನರಿಗೆ ಅನುಕೂಲ ಮಾಡಬೇಕು ಅನ್ನುವಂಥದ್ದಕ್ಕಿಂತ ಕೇರಳದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಲ್ಲೇನಾಗಿದೆ, LDF UDF ಇವ್ರದೆಲ್ಲ ಸಮಸ್ಯೆ, ಕಾಂಗ್ರೆಸ್ ವಿರುದ್ಧವಾಗಿ ಅಲ್ಲಿನ ಆಡಳಿತ ಪಕ್ಷಗಳು ಯಾವ್ದಾದ್ರು ಒಂದು ವಿಚಾರ ಹುಡುಕ್ತಾ ಇರ್ತಾರೆ. ಈಗ ವಯನಾಡಿಗೆಲ್ಲ ಸಂಬಂಧಪಟ್ಟಂಗೆ ಕರ್ನಾಟಕದಿಂದ ಪರಿಹಾರ ಕೊಡ್ಸೋದು, ಅಲ್ಲಿ ಆನೆ ಯಾರು ತುಳಿದ್ರೆ ಕರ್ನಾಟಕದ ಆನೆ ಅಂತೇಳಿ ಕರ್ನಾಟಕದಿಂದ ಪರಿಹಾರ ಕೊಡ್ಸೋದು, ಹಿಂಗೆಲ್ಲ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲ ಮಾಡಿ ಅಲ್ಲಿನ ಕೇರಳ ಆಡಳಿತ ಪಕ್ಷಕ್ಕೆ ಏನಿದೆ ಕಾಂಗ್ರೆಸ್ ವಿಚಾರವಾಗಿ ಬಹಳ ಸಿಟ್ಟಿದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಹಂಗಾಗಿ ಈ ಸಂದರ್ಭ ಸನ್ನಿವೇಶ ಅವರು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ವಿಷಯ ಅಂತ ಅಂದ್ರೆ ಅವ್ರಿಗೆ ಏನಾದ್ರು ಬದಲಿ ವ್ಯವಸ್ಥೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇವ್ರು ಬೇಕಾದ್ರೆ ಕ್ರಮ ತಗೊಂಡ್ಲಿ, ಏನಾರೋ ಒಂದು ಅನುಕೂಲ ಮಾಡ್ಕೊಳ್ಳಿ. ಹಿಂಗೆಲ್ಲ ಬರೋದು, ಭೇಟಿ ಮಾಡೋದು, ಸುಮ್ಮನೆ ಒಂದಷ್ಟು ಪುಕಾರ ಹಬ್ಸೋದು, ಅಲ್ಲಿ ಬಹಳ ಇರುವಂತವ್ರ ಮಂದಿ ಕನ್ನಡನೇ ಬರಲ್ಲ. ನಿಜ. ಮತ್ತೊಂದ್ ಕಡೆ ಇಬ್ರಾಹಿಂ ಕಿಡಿಕಾರಿದ್ದಾರೆ. ನಿವಾಸಿಗಳನ್ನ ಮುಟ್ಟಿದ್ರೆ ರಾಜ್ಯಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಸಿಎಂ ಇಬ್ರಾಹಿಂ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ ನಲ್ಲಿ ವೋಟ್ ಬೇಕು, ಮುಸ್ಲಿಮರು ಬೇಡ್ವಾ? ಕೇರಳದ ಸಂಸದರು ಶಾಸಕರು ಬರ್ತಾ ಇದ್ದಾರೆ, ನಿಮಗ್ ಬರೋದಕ್ಕೇನ್ ಕಷ್ಟ ಅಂತ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ಕೊಟ್ಟರು, ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ದಾರೆ. ಅದಾದ ನಂತರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿವಾಸಿಗಳನ್ನ ಮುಟ್ಟಿದ್ರೆ ರಾಜ್ಯಕ್ಕೇನೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಿಮ್ಗಳಿಗೆ ವೋಟ್ ಬೇಕು, ಮುಸ್ಲಿಮರು ಬೇಡವಾ? ಎಲೆಕ್ಷನ್ ಅಲ್ಲಿ ವೋಟ್ ಹಾಕಬೇಕು ಅನ್ನೋದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇರಳದ ಸಂಸದರು ಶಾಸಕರಿದಾಗಲೇ ಬಂದಿದ್ದಾರೆ, ಮಾತನಾಡಿರೋದು, ಭೇಟಿ ಕೊಟ್ಟಿರೋದು ಗೊತ್ತೇ ಇದೆ. ನಿನ್ನೆನೂ ಕೂಡ ಬಂದಿದ್ರು. ಇದೀಗ ಅದರ ಬೆನ್ನಲ್ಲ ಅವರೆಲ್ಲ ಬರ್ತಾರೆ, ನಿಮ್ಗಳಿಗೆ ಹೋಗೋದಕ್ಕೆ ಏನ್ ಕಷ್ಟ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ. ಮುಸ್ಲಿಮ್ಸು ಹಿಂದುಳಿದವರೆಲ್ಲ ಒಂದಾಗಿ ಬಂದಿದ್ದೀವಿ. ಇಲ್ಲಿ ಬರ್ದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ? ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ? ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಕುಂಟ ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ? ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ದಲಿತರು ಓಟ್ ಬೇಕು, ಸಾಬರು ಓಟ್ ಬೇಕಾಗ ನೀವು ಕೈಕಾಲು ಕಟ್ತೀರಿ. ಬೆಳಗಿನ ಜಾವ 4 ಗಂಟೆಗೆ ಮಲಗಿರ್ಬೇಕಾರೆ ಮಾನವೀಯತೆ ಇಲ್ದೇ ಇರ್ತಕ್ಕಂಥ ರಾಕ್ಷಸರು ಇವರು. ಆದ್ದರಿಂದ ಇವತ್ತು ನಾವೆಲ್ಲ ಬಂದು ಹೇಳ ಹೋಗ್ತಾ ಇದ್ದೀವಿ, ನೀವೇನಾದರೂ ಮತ್ತೆ ಪುನಃ ಇಲ್ಲಿ ಹೊಡೆಯಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬಾ ಬೆಂಕಿ ಹತ್ತೋಕತ್ತೆ. ಇದು ಸಿಎಂ ಇಬ್ರಾಹಿಂ ಅವ್ರು ಹೇಳ್ತಾರೆ. ಮತ್ತೆ ನಾನು ಆಗೊಂದು ವಿಚಾರ ಹೇಳಿದೆ, ಅಂದ್ರೆ